ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನನ್ನ ಕಾಟೇಜ್ ಏನಿದೆ, ಐ ಮೀನ್ ಜಿಂಜರ್ ಬ್ರೆಡ್ ಹೌಸು, ಅದನ್ನು ಹೆಂಗೆ ಬಿಲ್ಡ್ ಮಾಡಿದ್ವಿ, ಯಾವಾಗ ಬಿಲ್ಡ್ ಮಾಡಿದ್ವಿ, ಮತ್ತು ಇದನ್ನೆಲ್ಲ ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ತೀನಿ. ನೀವು ನನ್ನೊಂದಷ್ಟು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಜಿಂಜರ್ ಬ್ರೆಡ್ ಹೌಸ್ ಏನಿದೆ ಅದನ್ನು ಇಲ್ಲಿ ವಾಸ ಮಾಡೋಕ್ಕೆ ಅಂತ ಕಟ್ಟಿಲ್ಲ, ಸುಮ್ಮನೆ ಹಂಗೆ ಕಟ್ಟಿದ್ದು. ಇಲ್ಲಿ ನಮ್ಮ ತೋಟದ ಹತ್ರ, ಅಂದರೆ ಇಲ್ಲೆಲ್ಲ ಬಂದು ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿನ್ಬೋದು, ಮತ್ತು ಹೊಲ್ದ ಹತ್ರ ಎಲ್ಲ ಏನಾದರೂ ಕೆಲಸಗಳಿದ್ರೆ ಮಾಡಿಕೊಂಡು ಇಲ್ಲೆಲ್ಲ ರೆಸ್ಟ್ ಮಾಡ್ಬೋದು, ಮತ್ತು ಕಾಫಿ ಟೀ ಎಲ್ಲ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಟ್ಟಿದ್ದು. ಮತ್ತು ನಾನು ಬ್ಯಾಂಗ್ಳೂರಿಂದ ಬಂದಮೇಲೆ ಸಪ್ರೇಟಾಗಿರಬೇಕು ಅಂದ್ಕೊಂಡಾಗ ಇದೇ ಜಿಂಜರ್ ಬ್ರೆಡ್ ಹೌಸನ್ನು ಚೂಸ್ ಮಾಡಿಕೊಂಡು ಇಲ್ಲೇ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನೀವು ನೋಡ್ಬೋದು, ನನ್ನ ಕಾಟೇಜಲ್ಲಿ ಬಾತ್ರೂಮು, ಟಾಯ್ಲೆಟ್ ಎಲ್ಲ ಅಟ್ಯಾಚ್ ಇಲ್ಲ, ಹೊರಗಡೆ ಇದೆ, ಸಪ್ರೇಟಾಗಿದೆ. ಏಕೆಂದರೆ ಅದೇ ಹೇಳಿದ್ನಲ್ಲ, ಇಲ್ಲಿ ಸುಮ್ಮನೆ ಹಾಗೆ ಕಟ್ಟಿದ್ದು ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ಬಂದಮೇಲೆ ಟಾಯ್ಲೆಟು, ಬಾತ್ರೂಮ್ ಎಲ್ಲ ಹೊರಗೆ ಮಾಡ್ಕೊಂಡಿದ್ದೀನಿ ಸಿಂಪಲಾಗಿ, ಅಂದರೆ ಮನೆ ಕಟ್ಟಿದಾಗ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತು ಇದು ಜಿಂಜರ್ ಬ್ರೆಡ್ ಹೌಸ್ದು ಪ್ಲಾನ್ ಬಂದುಬಿಟ್ಟು 2015 ಅನ್ಕೊತೀನಿ ಗೈಸ್, ಒಂದು 11 ವರ್ಷ ಆಗ್ತಾ ಬಂತು. 2015 ನಾವು ಈ ಥರ ಒಂದು ಪುಟ್ಟದು ಕಾಟೇಜ್ ಥರ ಇಲ್ಲಿ ಮಾಡ್ಕೋಣ ಹೊಲ್ದ ಹತ್ರ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಮತ್ತು ಒಂದು 2016 ಗೈಸ್ ಇದನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಏನು ಹೇಳ್ತಾರೆ, ಪಾಯ ಎಲ್ಲ ಹಾಕಿದ್ವಿ, ಅಡಿಪಾಯ ಅಂತ ಹೇಳ್ತಾರಲ್ವ, ಫೌಂಡೇಶನು. ಅದಾದಮೇಲೆ ಒಂದು 3 ತಿಂಗಳಾಯ್ತೇನೋ, ಆಮೇಲೆ ನಾವು ಗೋಡೆ ಎಲ್ಲ ಕಟ್ಟಿದ್ದು. ಗೋಡೆ ಕಟ್ಟಿ ಒಂದು 6 ತಿಂಗಳು ಬಿಟ್ಬಿಟ್ಟಿದ್ವಿ, ಅದು ಒಳಗಡೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಸೊ ಆಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಮೇಲೆ ಅಂಚು ಹಾಕಿದ್ದು. ಅಂಚು ಹಾಕ್ಬಿಟ್ಟು, ಸೊ ಅಂಚು ಹಾಕಿದ್ಮೇಲೆನೂ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು 1-2 ತಿಂಗಳು 3 ತಿಂಗಳು ತೊಗೊಂಡು ಈ ಬಾಗಿಲೆಲ್ಲ ಇಟ್ವಿ, ಮತ್ತು ಒಳಗಡೆ ಪ್ಲಾಸ್ಟಿಂಗ್ ಎಲ್ಲ ಮಾಡಿದ್ವಿ. ಗೋಡೆಗೇನು ಪ್ಲಾಸ್ಟಿಂಗ್ ಮಾಡಿಲ್ಲ, ಸುಮ್ಮನೆ ಹಾಗೆ ಬಿಟ್ಟಿದ್ವಿ. ನಿಮಗೂ ಗೊತ್ತಾಗುತ್ತೆ, ಅದರಲ್ಲಿ ಪೋರ್ಸ್ ಎಲ್ಲ ಇದೆ, ತುಂಬ ರಫ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಈ ಕಾಟೇಜ್ಗೆ ನಾವು ಯೂಸ್ ಮಾಡಿರೋ ಇಟ್ಟಿಗೆ ಬಂದುಬಿಟ್ಟು ಮಂಗಳೂರು ಇಟ್ಟಿಗೆ. ಅಂದರೆ ಮಂಗಳೂರಲ್ಲಿ ಈ ಬೆಟ್ಟ ಗುಡ್ಡದಲ್ಲೆಲ್ಲ ಕಟ್ ಮಾಡ್ತಾರೆ ಅಂತಲ್ವ, ಇಷ್ಟು ದೊಡ್ಡದಾಗಿರುತ್ತೆ, ತುಂಬ ಭಾರ ಇರುತ್ತೆ. ಮತ್ತು ಏನು ಹೇಳ್ತಾರೆ, ಇದು ರೆಡ್ಡು, ಆರೆಂಜು ಮತ್ತು ಎಲ್ಲೋ ಅದೆಲ್ಲ ಮಿಕ್ಸ್ ಇರುತ್ತೆ. ಅಂದರೆ ನಮ್ಮ ಅಣ್ಣ ತುಂಬ ವರ್ಷಗಳಿಂದ ಮೈನಿಂಗ್ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ರು. ಸೊ ಅವಾಗ ಆ ಕಡೆ ಎಲ್ಲ ಮಂಗಳೂರು ಕಡೆ ಲೋಡ್ ಹೋದಾಗೆಲ್ಲ ವಾಪಸ್ ಬರಬೇಕಾದ್ರೆ ಇದನ್ನು ಹಾಕ್ಕೊಂಡು ಬರ್ತಾಯಿದ್ರು. ನಮ್ಮನೆ ಹತ್ರ ತುಂಬ ರಾಶಿ ಇತ್ತು ಇದು. ಬೇರೆಯವರೆಲ್ಲ ಇಸ್ಕೊಂಡು ಹೋಗ್ಬಿಟ್ರು, ಮತ್ತು ಅಷ್ಟೇ ಉಳಿದಿತ್ತು. ಸೊ ಅದನ್ನು ನಾವು ಈ ಕಾಟೇಜ್ಗೆ ಯೂಸ್ ಮಾಡ್ಕೊಂಡ್ವಿ. ಮತ್ತು ಆಲ್ಮೋಸ್ಟ್ ಈ ಕಾಟೇಜೆಲ್ಲ ನಾವೇ ಕಟ್ಟಿದ್ದು ಗೈಸ್, ಅಂದರೆ ಫ್ಯಾಮಿಲಿ ಮೆಂಬರ್ಸೇ ಕಟ್ಟಿದ್ದು. ಇದು ವೆಲ್ಡಿಂಗ್ ಮಾಡೋಕ್ಕೆ ಬೇರೆ ಒಬ್ಬರನ್ನ ಕರ್ಕೊಂಡಿದ್ರಿ. ಸೊ ಅದಾದಮೇಲೆ ಅಂಚು ಹಚ್ಚೋದಕ್ಕೆ ಒಬ್ಬರು ಬಂದಿದ್ರು ಅಷ್ಟೇ. ಬಿಕಾಸ್ ಅಂಚು ಬಂದುಬಿಟ್ಟು ಇಲ್ಲಿ ಸುತ್ತಮುತ್ತ ಕಲೆಕ್ಟ್ ಮಾಡಿದ್ದು ಇದಕ್ಕೆ. ಅಂದರೆ ನಮ್ಮೂರಲ್ಲೆಲ್ಲ ಆವಾಗ ಹಂಚಿನ ಮನೆ ಎಲ್ಲ ಇತ್ತು, ಅವರೆಲ್ಲ ಹೊಸ ಮನೆ ಕಟ್ಕೊಂಡು ಹೋದಾಗ ಹಂಚೆಲ್ಲ ಬೇಡ ಅಂತ ಬಿಸಾಕಿರ್ತಾರೆ. ಸೊ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದು. ಅಂದರೆ ಹಂಚು ಹಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದು ಯಾರು ವೆಲ್ಡಿಂಗ್ ಮಾಡಿದ್ರು ಅವ್ರು ಸರಿಯಾಗಿ ಮಾಡಿರಲಿಲ್ಲ. ಆಮೇಲೆ ಹಂಚು ಅಷ್ಟೇ ಡಿಫ್ರೆಂಟ್ ಕಂಪನಿದು, ಒಂದು ಸ್ವಲ್ಪ ಡಿಫ್ರೆಂಟು ಸೈಜು ಇತ್ತು. ಆದರೂ ಏನೇನೋ ಮಾಡಿಬಿಟ್ಟು ಅಂಚೆಲ್ಲ ಹೊಚ್ಚಿದ್ರಿ. ಈ ಕಾಟೇಜ್ ಏನಿದೆ ತುಂಬ ಒರಿಜಿನಲ್ ಆಗಿದೆ ಗೈಸ್. ಅಂದರೆ ನಾವು ಸುಮ್ಮನೆ ಕಟ್ಟಿದ್ದಿಲ್ಲಿ ನಮ್ಮ ತೋಟದ, ಆದರೂ ಸಖತ್ತು ಒರಿಜಿನಲಾಗಿ ಕಟ್ಟಿದ್ವಿ. ಮತ್ತು ಈ ಕಾಟೇಜ್ಗೆ ನಾವು ಎಷ್ಟು ದುಡ್ಡು ಸ್ಪೆಂಡ್ ಮಾಡಿದ್ವಿ ಅಂದರೆ ನೀವೆಲ್ಲ ಕೇಳಿದ್ರೆ ಶಾಕ್ ಆಗ್ತೀರ ಗೈಸ್. ನೀವು ಈ ಥರ ಒಂದು 10 ಕಾಟೇಜ್ ಕಟ್ಕೊಂಡು ಬಿಡ್ತೀರಾ. ಐ ವುಡ್ ಸೇ 50,000 ಗೈಸ್, ಒಂದು 50,000 to 60,000 ಅಷ್ಟೇ ಆಗಿದೆ. ಏಕೆಂದರೆ ಲೇಬರ್ಸ್ ಎಲ್ಲ ನಾವೇ, ನಮ್ಮ ಮನೆಯವರು, ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ಅಕ್ಕಂದ್ರು ಬಂದರೆ ಅವರು, ಮತ್ತು ಅವ್ರ ಹಸ್ಬೆಂಡ್ಸು. ಅದಾದಮೇಲೆ ಇಟ್ಟಿಗೆ ಎಲ್ಲ ಫ್ರೀ, ಅಂದರೆ ನಮ್ಮ ಮನೆ ಹತ್ರ ಇದ್ದಿದ್ದೆ ಯೂಸ್ ಮಾಡ್ಕೊಂಡ್ರಿ. ಮತ್ತು ಅಂಚು ಅಷ್ಟೇ ಸುತ್ತಮುತ್ತ ಕಲೆಕ್ಟ್ ಮಾಡ್ಕೊಂಡಿದ್ದು. ಮತ್ತು ಬರೀ ಸಿಮೆಂಟು, ಇದು ಏನು ಹೇಳ್ತಾರೆ ಹ್ಯಾಂಗಲ್ಸು, ಕಬ್ಬಣ ಬರುತ್ತಲ್ವ ಗೈಸ್, ಅದಕ್ಕಷ್ಟೇ ನಾವು ದುಡ್ಡು ಸ್ಪೆಂಡ್ ಮಾಡಿದ್ದು. ಸೊ ಅದು ಬಿಟ್ಟರೆ ಇನ್ಯಾವುದಕ್ಕೂ ದುಡ್ಡು ಹೋಗಿಲ್ಲ. ಅದಾದಮೇಲೆ ನನ್ನ ಪ್ಲೇಸ್ ಹತ್ರ, ಅಂದರೆ ಕಾಟೇಜ್ ಆದಮೇಲೆ ಇನ್ನೂ 2 ಕಡೆ ರೂಫ್ ಹಾಕಿದ್ದೀನಿ. ಇದು ಅಂಚೆಲ್ಲ ಯೂಸ್ ಮಾಡಿ, ಮತ್ತು ಕೆಳಗಡೆನೂ ಕಾಂಕ್ರೀಟ್ ಹಾಕಿದ್ದೀವಿ 2 ಕಡೆ. ನಾವು ಒಂದು ಕಡೆ ಬಂದುಬಿಟ್ಟು ಊಟ ಮಾಡೋದಕ್ಕೆ, ಅಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಹಾಕಿಲ್ಲ. ಮತ್ತು ಇನ್ನೊಂದು ಕಡೆ ಬಂದುಬಿಟ್ಟು ಅಡುಗೆ ಮಾಡೋದಕ್ಕೆ. ಸೊ 2 ಕಡೆ ಅಂದರೆ ಕೆಳಗಡೆ ಕಾಂಕ್ರೀಟ್ ಹಾಕಿದೆ, ಮೇಲೆ ಹಂಚೆಲ್ಲ ಹೊಚ್ಚಿದ್ದೀವಿ. ಅದೆಲ್ಲ ಸ್ವಲ್ಪ ದುಡ್ಡು ತೊಗೊಂಡು ಗೈಸ್. ಯಾಕಂದರೆ ಒಂದು ಹಂಚು ಬಂದುಬಿಟ್ಟು 30 ರೂಪೀಸ್ ಇತ್ತು. ಮತ್ತು ಟೋಪಿ ಹಂಚು ಅಂತೆಲ್ಲ ಬರುತ್ತಲ್ಲ, ಅದು ಬಂದುಬಿಟ್ಟು 50 ರೂಪೀಸ್ ಇತ್ತು. ಮತ್ತು ಕಬ್ಬಣ ಸಾಮಾನು, ಸಿಮೆಂಟು, ಅದು ಸ್ಯಾಂಡ್ ಅಂತ ಬರುತ್ತಲ್ಲ, ಮರಳು, ಜಲ್ಲಿ, ಆಲ್ಮೋಸ್ಟ್ 1 lakh ಆಯಿತು ಅಂತ ಹೇಳ್ಬೋದು. ಅಂದರೆ ನನ್ನ ಕಾಟೇಜ್ಗೆ ಅಷ್ಟಾಗಿಲ್ಲ.
ಬೇರೆ ಕಡೆ ರೂಫ್ ಹಾಕಿದ್ದಕ್ಕೆ ಇಷ್ಟೊಂದು ಆಯಿತು. ಸೊ ಗೈಸ್, ಇದೇ ನನ್ನ ಕಾಟೇಜ್ ಬಿಲ್ಡ್ ಮಾಡಿ ಸ್ಟೋರಿ ಆಯಿತಾ. ಒಂದಷ್ಟು ಫೋಟೋಸ್ ಎಲ್ಲ ಹಾಕ್ತೀನಿ, ಅಂದರೆ ನಾವೆಲ್ಲ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡಿದ್ವಿ, ಅಂದರೆ ಅರ್ಲಿ ಡೇಸಲ್ಲಿ ಹೆಂಗೆಲ್ಲ ಕಾಣಿಸ್ತಾ ಇತ್ತು ಈ ಪ್ಲೇಸ್ ಅಂತ ನೀವು ನೋಡ್ಕೊಳ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲೂ ಪೋಸ್ಟ್ ಮಾಡ್ತೀನಿ. ನಾನು ಒಂದು ವಾರಕ್ಕೊಂದ್ಸಲ ನನ್ನ ಕಾಟೇಜನ್ನು ಧೂಳೆಲ್ಲ ತೆಗೆದುಬಿಟ್ಟು ಒರೆಸ್ತೀನಿ. ಅಂದರೆ ಅಷ್ಟೊಂದು ಧೂಳು ಇರೋದಿಲ್ಲ ಗೈಸ್, ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಇರುತ್ತೆ. ಆಮೇಲೆ ಮನೆ ಪ್ರತಿದಿನ ಗುಡಿಸ್ತೀನಿ, ಬಟ್ ಒರೆಸೋದು ಮಾತ್ರ ಒಂದು ವಾರಕ್ಕೊಂದ್ಸಲ, ಯಾಕಂದರೆ ಅಷ್ಟೊಂದು ಗಲೀಜು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ಅಷ್ಟರಲ್ಲಿ ಮೋಟರ್ ಕರೆಂಟ್ ಬಂತು ಗೈಸ್. ಆಮೇಲೆ ನೀರೆಲ್ಲ ಆನ್ ಮಾಡಿಕೊಂಡು ಗಿಡಗಳಿಗೆ ನೀರು ಹಾಕ್ತೆ. ಏನು ಗೊತ್ತಾ ಗೈಸ್, ನಮ್ಮನೆ ಹತ್ರ ಗಿಡಗಳಿಗೆ ನೀರು ಹಾಕೋದೆ ಒಂದು ದೊಡ್ಡ ಟಾಸ್ಕು. ಮಳೆ ಬಂದಿಲ್ಲ ಅಂದರೆ ಪ್ರತಿದಿನ ನೀರು ಹಾಕಬೇಕು. ಅಟ್ಲೀಸ್ಟ್ ಪ್ರತಿದಿನ ಆಗಲಿಲ್ಲ ಅಂದರೂ ಒಂದು ದಿನ ಬಿಟ್ಟು ಒಂದು ದಿನ ನೀರು ಹಾಕಬೇಕು ಗೈಸ್. ಇದೊಂಥರ ರೆಸ್ಪಾನ್ಸಿಬಿಲಿಟಿ ಗೈಸ್. ಅಂದರೆ ನನ್ನ ಗಿಡಗಳೆಲ್ಲ ನನ್ನ ಮಕ್ಕಳಿದ್ದಂಗೆ. ಸೊ ಹಾಗೆ ಸುಮ್ಮನೆ ಒಣಗೋಗ್ತಾ ಇದ್ದರೆ ನೋಡ್ಕೊಳಕ್ಕಾಗಲ್ಲ, ಯಾಕಂದರೆ ಅದನ್ನೆಲ್ಲ ನಾನೇ ನೆಟ್ಟಿರೋದು. ನೀರು ಹಾಕಿಲ್ಲ ಅಂದರೆ ನೀರು ಹಾಕೋದು ಎಲ್ಲ ನನ್ನ ಜವಾಬ್ದಾರಿನೇ. ಎಷ್ಟೇ ಬ್ಯುಸಿ ಇದ್ರೂ, ಏನೇ ಕೆಲಸಗಳಿದ್ರೂ ನೀರು ಹಾಕೋದಂತೂ ಮರೆಯಲ್ಲ. ಗಿಡಗಳಿಗೆಲ್ಲ ನೀರು ಹಾಕಿ ಆಯಿತು. ಮತ್ತು ಒಳಗಡೆ ಬೆಡ್ಡೆಲ್ಲ ಹಾಕ್ಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ, ಆಮೇಲೆ ಕಾಫಿ ಕುಡಿಬೇಕಾಗಿತ್ತು ಗೈಸ್. ಈಗ ನಾನು ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿಲ್ಲ, ಫುಲ್ಲು ಬ್ಯುಸಿ ಇದೆ. ಅಂದರೆ ಇತ್ತೀಚೆಗೆ ಸ್ವಲ್ಪ ಕೆಫೆನೆಲ್ಲ ಕಡಿಮೆ ಮಾಡಿದ್ದೀನಿ. ಸೊ ಅದಕ್ಕೆ ಕಾಫಿ ಎಲ್ಲ ಮಾಡಿಕೊಂಡು ಕುಡಿದು ಸೊ ಸ್ನಾನ ಮಾಡ್ಕೊಂಡು ಬಂದೆ. ಮತ್ತು ನಾನು ಬೇಗ ಊಟ ಮಾಡ್ತೀನಿ ಗೈಸ್. ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಒಳಗೆ ಊಟ ಮಾಡ್ತೀನಿ, ಅಂದರೆ ಸೂರ್ಯ ಮುಳುಗೋದ್ರೊಳಗೆ. ಸೊ ನೀವು ಅಷ್ಟೇ ಗೈಸ್, ಬೇಗ ಊಟ ಮಾಡಿ. ಆದಷ್ಟು ಅಟ್ಲೀಸ್ಟ್ 6 o'clock ಒಳಗೆ ಆಗಿಲ್ಲ ಅಂದರೆ 7 o'clock ಒಳಗಾದರೂ ಊಟ ಮಾಡಿ. ಏಕೆಂದರೆ ನಾವು ಊಟ ಮಾಡಿ ಮಲ್ಕೊಳೋ ಟೈಮ್ ಏನಿದೆಯಲ್ವ, ಅದು 3 ಇಂದ 4 hour ಇರಬೇಕು. ಪ್ರಾಬ್ಲಿ ನಿಮಗೆ ಇದೆಲ್ಲ ಗೊತ್ತಿರುತ್ತೆ ಅಂದ್ಕೊತೀನಿ. ಸೊ ಯಾರಿಗೆ ಗೊತ್ತಿಲ್ವೋ ಆದಷ್ಟು ಬೇಗ ಊಟ ಮಾಡಿ. ಸೊ ಡಿನ್ನರ್ಗೆ ನಾನು ಪಾಸ್ತಾ ಮಾಡ್ಕೊಂಡಿದ್ದೆ ಗೈಸ್. ಯಾವುದೂ ರೆಸಿಪಿನೂ ಫಾಲೋ ಮಾಡಿಲ್ಲ, ಸುಮ್ಮನೆ ಹಾಗೆ ನನಗೆ ಹೆಂಗೆ ಬರುತ್ತೋ ಹಾಗೆ ಸುಮ್ಮನೆ ಮಾಡಿಕೊಂಡೆ. ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ, ಒಂದು 4-5 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿಕೊಂಡು ಊಟ ಎಲ್ಲ ಆದಮೇಲೆ ಮತ್ತೆ ಹೋಗಿ ದೇವ್ರಿಗೆ ದೀಪ ಹಚ್ಚಿದೆ. ಅವತ್ತು ಗುರುಪೂರ್ಣಿಮೆ ಆಯಿತು ಗೈಸ್, ಅದಕ್ಕೋಸ್ಕರ. ಮತ್ತು ಬೇಗ ಮಲ್ಕೊಂಡೆ ಗೈಸ್ ನಾನು ಅವತ್ತು, ಯಾಕಂದರೆ ನನಗೆ ಸ್ವಲ್ಪ ಮೈಗ್ರೇನ್ ಎಲ್ಲ ಆಯಿತು. ಅಂದರೆ ಮಾತ್ರೆ ತೊಗೊಂಡಿದ್ರು ಬೇಗ ಮಲ್ಕೊಳೋ ಥರ ಅನ್ನಿಸ್ತಾ ಇತ್ತು, ಅದಕ್ಕೆ ಬೇಗ ಮಲ್ಕೊಂಡ್ಬಿಟ್ಟೆ ಅವತ್ತು. ಸೊ ಅಷ್ಟೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಯಿತಾ. ಟೇಕ್ ಕೇರ್ ಗಾಯ್ಸ್, ಬಾಯ್.